ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಸೊ ಇವತ್ತು ನಮ್ಮ ಮನೆಯಲ್ಲಿ ನನ್ನ ಮಗ ಹೇಳಿದ ಏನಾದರೂ ರೈಸ್ ಐಟಮ್ ಮಾಡಮ್ಮ ಅಂತೇಳಿ ಹೇಳಿ. ಅದು ಪುಲಾವ್ ಬೇಡ ಅಂತೆ, ಪುಳಿಯೋಗರೆ ಬೇಡ ಅಂತೆ, ಚಿತ್ರಾನ್ನ ಬೇಡ ಅಂತೆ, ಮಾವಿನಕಾಯಿ ಅನ್ನ ಬೇಡ ಅಂತೆ, ಅದೇ ರೀತಿ ಫ್ರೈಡ್ ರೈಸ್ ಕೂಡ ಬೇಡ ಅಂತೆ. ಇದೆಲ್ಲ ಕೂಡ ಸದ್ಯಕ್ಕೆ ಮಾಡಿದಿ, ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡು, ಒಳ್ಳೇದಾಗಬೇಕು, ಸ್ಪೈಸಿ ಆಗಬೇಕು ಅಂತೇಳಿ ಹೇಳಿದ. ಸೊ ಹೀಗೆ ಒಂದಷ್ಟು ಕಾಲ್ ಮಾಡಿ ಆದಮೇಲೆ, ಒಂದಷ್ಟು ಯೂಟ್ಯೂಬ್ಗಳನ್ನು ಜಾಲಾಡಿಸಿ ಆದಮೇಲೆ ನನಗೆ ಸಿಕ್ಕಿದಂತಹ ಒಂದು ರೆಸಿಪಿ ಅಂತೇಳಿ ಹೇಳಿದರೆ ತವಾ ಪುಲಾವ್. ಬೊಂಬಾಯಿಲಿರುವಂತಹ ನನ್ನ ಫ್ರೆಂಡ್ ಆಗಾಗ ಇದನ್ನು ಮಾಡ್ತಾ ಇರ್ತಾರಂತೆ. ಅಲ್ಲಿ ಅಂತೂ ಇದು ಎಲ್ರಿಗೂ ಇಷ್ಟವಾಗುವಂತಹ, ಅದೇ ರೀತಿ ಎಲ್ಲರೂ ಕೂಡ ಹೆಚ್ಚಾಗಿ ಮಾಡುವಂತಹ ಒಂದು ರೈಸ್ ಐಟಮ್ ಅಂತೇಳಿ ಹೇಳಿದರು. ಸೊ ಅವರ ಹತ್ರ ಕೇಳಿಕೊಂಡು ಈ ಒಂದು ರೆಸಿಪಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಅಮೂಲ್ ಬಟರ್, ಅದೇ ರೀತಿ ಮನೆಯಲ್ಲಿ ಮಾಡಿದಂತಹ ತುಪ್ಪವನ್ನು ಸೇರಿಸಿ ಇಲ್ಲಿ ಕಾಯಿಸಿದೆ. ಅದು ಕಾದ ಹಾಗೆ ಜೀರಿಗೆಯನ್ನು ಹಾಕಿ ಅದು ಸ್ಪ್ಲಟರ್ ಆದ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಗಡ್ಡೆಯನ್ನು ಹಾಕಿದೆ. ಅದರ ನಂತರ ಆನಿಯನನ್ನು ಹಾಕಿದೆ. ಅದನ್ನು ನೀಟಾಗಿ ಫ್ರೈ ಮಾಡಿದೆ. ತವಾ ಪುಲಾವಲ್ಲಿ ಹೇಗಪ್ಪ ಅಂತೇಳಿ ಹೇಳಿದರೆ ಜಾಸ್ತಿ ಯಾವುದು ಫ್ರೈ ಎಲ್ಲ ಆಗಲಿಕ್ಕೆಲ್ಲ ಇಲ್ಲ. ಕೆಂಪು ಬಣ್ಣಕ್ಕೆ, ಕಂದು ಬಣ್ಣಕ್ಕೆ, ನೀಲಿ ಬಣ್ಣಕ್ಕೆ ಎಲ್ಲ ಟರ್ನ್ ಆಗುವ ತನಕ ನಾವು ಕಾಯಲಿಕ್ಕಿಲ್ಲ. ಹೀಗೆ ಒಂದು ಸ್ವಲ್ಪ ಸ್ವಲ್ಪ ಸ್ಟರ್ ಮಾಡುವಂಥದ್ದು. ಅದರ ನಂತರ ಟೊಮೆಟೊವನ್ನು ಹಾಕಿದ ಹಾಗೆ ಉಪ್ಪನ್ನು ಹಾಕಿದ ಹಾಗೆ ಇದು ನೀಟಾಗಿ ಅಲ್ಲೇ ಸ್ಮ್ಯಾಶ್ ಆಗ್ತದೆ. ಅದರ ನಂತರ ಕೆಲವರು ಕ್ಯಾರೆಟ್, ಬೀನ್ಸ್ ಇದನ್ನೆಲ್ಲ ಹಾಕ್ತಾರಂತೆ. ಬಟ್ ಅವರು ಹೇಳಿದರು ಕ್ಯಾಪ್ಸಿಕಮ್ ಅದೇ ರೀತಿ ಸ್ವೀಟ್ ಕಾರ್ನನ್ನು ಹಾಕಿದರೆ ಸಾಕು, ಅದು ಒಂಥರ ಚೆನ್ನಾಗಿರ್ತದೆ, ಒಳ್ಳೆ ಟೇಸ್ಟನ್ನು ಬಿಟ್ಕೊಡ್ತದೆ ಅಂತೇಳಿ. ಸೊ ಮನೆಯಲ್ಲಿ ಬೇರೆ ವೆಜ್ಜಸ್ ಎಲ್ಲ ಇತ್ತು, ಬಟ್ ಅವರು ಹೇಳಿದ ಹಾಗೆ ಅದಷ್ಟನ್ನೇ ನಾನು ಹಾಕಿದೆ ಇದಕ್ಕೆ. ಬಟ್ ಸೂಪರ್ ಆಗಿತ್ತು. ತವಾ ಪುಲಾವನ್ನು ಶಾಸ್ತ್ರೀಯವಾಗಿ ನಾನು ಮಾಡ್ತಾ ಇರುವಂಥದ್ದು ಇದೇ ಮೊದಲು. ಓಕೆ, ಸೊ ಈಗ ನಾನು ಕ್ಯಾಪ್ಸಿಕಮ್ ಈ ರೀತಿ ಸ್ವೀಟ್ ಕಾರ್ನನ್ನು ಹಾಕ್ತಾ ಇದ್ದೇನೆ. ಸ್ವೀಟ್ ಕಾರ್ನ್ ಹೇಗಪ್ಪ ಅಂತೇಳಿ ಹೇಳಿದರೆ ಇದನ್ನು ನಾನು ತಂದಿಡ್ತೇನೆ ಪಕ್ಕನೇ ಎಲ್ಲಿಯಾದರೂ ಒಂದು 10:30-11 ಗಂಟೆಗೆ ಒಂದು ಮನೆಯಲ್ಲಿ ಲೈಟ್ ಹಸಿವೆ ಆದಾಗ ಏನಾದರೂ ಮಾಡಿಕೊಡು ಅಂತೇಳಿ ಹೇಳಿದ ಹಾಗೆ ಅದೊಂದು ಸ್ವಲ್ಪ ಈ ಸ್ವೀಟ್ ಕಾರ್ನನ್ನು ಬೇಯಿಸ್ಕೊಂಡು ಅದಕ್ಕೆ ಪೆಪ್ಪರ್ ಮತ್ತು ಬಟರನ್ನು ಹಾಕಿ ಕೊಡ್ತೇನೆ. ಅದು ಕೂಡ ಒಂಥರ ಚೆನ್ನಾಗಿರ್ತದೆ. ನಾವು ಹೊರಗಡೆ ಜಾತ್ರೆಯಲ್ಲೆಲ್ಲ ಹೋಗೋಗೆಲ್ಲ ತಿಂತೇವಲ್ಲ, ಅದೇ ರೀತಿ ಆಗ್ತದೆ. ಓಕೆ, ಸೊ ಅದರ ನಂತರ ವೆಜ್ಜಸನ್ನೆಲ್ಲ ಹಾಕಿದೆ. ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಅರಸಿನ ಪುಡಿ, ಅದೇ ರೀತಿ ಉಪ್ಪು, ಅದೇ ರೀತಿ ಪಾವ್ ಭಾಜಿ ಮಸಾಲ. ಇದರಲ್ಲಿ ಮೇಯ್ನ್ ನಾವು ಹಾಕುವಂಥ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಪಾವ್ ಭಾಜಿ ಮಸಾಲ. ನೀವು ಎಷ್ಟು ರೈಸನ್ನು ಉಪಯೋಗಿಸ್ತಿದ್ದೀರಿ ನೋಡಿ, ಅದಕ್ಕೆ ಸರಿಯಾಗಿ ಮಾಡಿ. ನಾನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡ್ತಾ ಇದ್ದೇನೆ ಮನೆಯವರ ಎಲ್ಲರಿಗೆ ಅಂತೇಳಿ ಹೇಳಿ. ಸೊ ಸರಿಯಾಗಿ ಪಾವ್ ಭಾಜಿ ಮಸಾಲವನ್ನು ಹಾಕಿದೆ. ಒಳ್ಳೆ ಘಮ್ ಅಂತೇಳಿ ಹೇಳಿ ಪರಿಮಳವನ್ನು ಬಿಟ್ಕೊಡ್ತಾ ಇತ್ತು. ಸೊ ಅದನ್ನೊಂದು ಸ್ವಲ್ಪ ಸ್ಟರ್ ಮಾಡಿದ ಹಾಗೆ ರೈಸನ್ನು ಹಾಕಿದೆ. ಬಟ್ ನೀವು ಇದನ್ನು ಮಾಡೋದಂತೇಳಿ ಹೇಳಿ ಅದರ ಟಿಫಿನಿಗೂ ಆಗ್ತದೆ ಅಥವಾ ಬೆಳಗ್ಗಿನ ಒಂದು ಬ್ರೇಕ್ಫಾಸ್ಟಿಗೂ ಕೂಡ ಆಗ್ತದೆ. ಆದಷ್ಟು ಬೆಳಗ್ಗೆ ಮಾಡ್ಲಿಕ್ಕೆ ಟ್ರೈ ಮಾಡಿ, ಅಥವಾ ಸಂಜೆ ಮಾಡೋದಂತೇಳಿ ಹೇಳಿದರೆ ಒಂದು ಮಧ್ಯಾಹ್ನ ಅನ್ನವನ್ನು ಮಾಡಿಟ್ಕೊಳ್ಳಿ. ನಂಗಂತೇಳಿ ಹೇಳಿದರೆ ಇದು ಸಡನ್ ಏನು ಮಾಡೋದಪ್ಪ ಅಂತೇಳಿ ಹೇಳುವಾಗ ಇದನ್ನು ನಾನು ಮಾಡಿದೆ. ಅನ್ನ ಮಾಡಿರಲಿಲ್ಲ, ಸೊ ಸ್ವಲ್ಪ ಬಿಸಿ ಇತ್ತು ಅನ್ನ, ಹಾಗಾಗಿ ಅದನ್ನು ಸ್ಟರ್ ಮಾಡುವಾಗ ಒಂದಷ್ಟು ಕಟ್ಟಾಗಿದೆ. ನೀವು ಅನ್ನ ಎಷ್ಟು ಕೂಲಾಗಿರ್ತದೆ ಅಷ್ಟು ಉದುರಾಗಿ ಈ ಒಂದು ರೈಸ್, ಯಾವುದೇ ರೈಸ್ ಇರಲಿ, ಅದು ತನ್ನ ಟೇಸ್ಟನ್ನು ಬಿಟ್ಕೊಡ್ತದೆ. ಓಕೆ, ಸೊ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಅದೇ ರೀತಿ ಈ ನಿಂಬೆ ಹುಳಿ, ಸ್ವಲ್ಪ ಉಪ್ಪು ಅಂತೇಳಿ ಹೇಳಿದ್ರೆ ಒಟ್ಟಾರೆ ಈಗ ಆವಾಗ ನಾನು ಬರೀ ವೆಜ್ಜಸಿಗೆ ಹಾಕಿದ್ದೆ ಅಲ್ಲ, ಸೊ ಈ ಒಂದು ರೈಸಿಗೆ ಎಷ್ಟು ಬೇಕಾ ಅಂತೇಳಿ ಹೇಳಿ ಅಷ್ಟು ಉಪ್ಪನ್ನು ಹಾಕಿ ಈಗ ನಮ್ಮ ಮುಂದಿನ ಕೆಲಸ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡುವಂಥದ್ದು. ಸೊ ಏನಾಯ್ತಪ್ಪ ಅಂತೇಳಿ ಹೇಳಿದರೆ ಇದು ಬಿಸಿ ಇದ್ದ ಕಾರಣ ಒಂದು ಸ್ವಲ್ಪ ರೈಸಲ್ಲಲ್ಲಿ ಬ್ರೇಕ್ ಆಯಿತು. ಬಟ್ ಟೇಸ್ಟಿಗೆ ಏನು ತೊಂದರೆ ಇಲ್ಲ, ಒಳ್ಳೆಯದಾಗಿದೆ. ಬಟ್ ನಾನು ಅದೇ ಹೇಳುವಂಥದ್ದು ನಿಮಗೆ, ಸ್ವಲ್ಪ ಉದುರಾಗಿ ಇದ್ದರೆ ಒಳ್ಳೆಯದು. ಪ್ಲಸ್ ನೀವು ರಾತ್ರಿ ಮಾಡ್ತೀರಂತೇಳಿ ಹೇಳಿ ಆದರೆ ಸಂಜೆ ಅದನ್ನು ಮಾಡಿಟ್ಕೊಳ್ಬೇಕು. ನಾನೀಗ ಜಸ್ಟ್ ಒಂದು ಮಾಡಿ ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ, ಹಾಗಾಗಿ ಒಂದು ಸ್ವಲ್ಪ ಒಡೆದಿದೆ. ಸೊ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಾದ ಮೇಲೆ ನಮ್ಮ ತವಾ ಪುಲಾವ್ ರೆಡಿಯಾಗಿದೆ. ಸೊ ಒಂದು ಹಾಟ್ ಬಾಕ್ಸನ್ನು ತಗೊಂಡೆ ನಾನು, ಅದರಲ್ಲಿ ಹಾಕಿ ಮುಚ್ಚಿಡುವ ಅಂತೇಳಿ ಹೇಳಿ. ಯಾಕಂತೇಳಿ ಹೇಳಿದರೆ ಸ್ವಲ್ಪ ಬಿಸಿ ಉಳಿತದಲ್ಲ ಅಂತೇಳಿ ಹೇಳಿ. ಸೊ ಮನೇಲಿ ಹೆಚ್ಚಾಗಿ ನಾನು ಚಪಾತಿ, ದೋಸೆ ಎಲ್ಲ ಮಾಡಿದಾಗ ಇದರಲ್ಲೇ ಹಾಕಿಡ್ತೇನೆ. ಸ್ವಲ್ಪ ತಡವಾಗಿ ತಿನ್ನುವವರಿಗೂ ಕೂಡ ಅದು ಬಿಸಿ ಬಿಸಿಯಾಗಿಯೇ ಸಿಗಲಿ ಅಂತೇಳಿ ಹೇಳಿ. ಸೊ ಈಗ ನಾನು ಮಾಡಿದಂತಹ ತವಾ ಪುಲಾವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಒಳ್ಳೆಯದಾಗ್ತದೆ, ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ. ಅದೇ ದಿನ ಮಾಡುವಂಥ ಚಿತ್ರಾನ್ನ, ಪಲಾವ್, ಫ್ರೈಡ್ ರೈಸ್ಗಿಂತ ಇದೊಂದು ಸ್ವಲ್ಪ ವಿಭಿನ್ನ ಆಗಿರ್ತದೆ, ವಿಶಿಷ್ಟ ಆಗಿರ್ತದೆ ಅಂತೇಳಿ ಹೇಳ್ತಾ ಖಂಡಿತವಾಗಿ ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಇಂದಿನ ಒಂದು
ಸಂಚಿಕೆಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ತೆ, ಧನ್ಯವಾದಗಳು, ಶುಭವಾಗಲಿ, ಥ್ಯಾಂಕ್ ಯು. ದೇವ್ ಸಕ್ಕಡಾಂಕೆ ಬರೇ ಕೋರ.